ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ಇದೇ ಮೇ 23ರಂದು ರಿಲೀಸ್ ಆಗ್ತಿದೆ. ಆದರೆ ಈ ಸಿನಿಮಾ ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ರು. ಏನಕ್ಕೆ ಕಾರಣ ಅಂತ ಹೇಳಿದ್ರೆ ಸೋನು ನಿಗಮ್ ಅವ್ರಿಗೂ ಈ ಸಿನಿಮಾಗೂ ಏನು ಸಂಬಂಧ ಅನ್ನೋದಾದರೆ ನಿರ್ದೇಶಕ ರಾಮ್ ನಾರಾಯಣ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಒಂದು ಮಟ್ಟದಲ್ಲಿ ಕುಲದಲ್ಲಿ ಕೀಳ್ಯಾವುದು ಟೈಟಲ್ ನೀವು ಯಾವತ್ತು ಮುಹೂರ್ತ ಮಾಡಿದ್ರೆ ಯಾವತ್ತಿಂದನೇ ಸದ್ದನ್ನು ಮಾಡ್ತಿತ್ತು. ಆದರೆ ಈ ಮಟ್ಟಕ್ಕೆ ಸದ್ದು ಮಾಡುತ್ತೆ ಅನ್ನೋದು ಇವತ್ತೇ ಗೊತ್ತಾಯಿತು ನಮಗೆ. ಖಂಡಿತ. ಬಟ್ ಈ ಮಟ್ಟಿಗೆ ಸದ್ದು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು. ಬಟ್ ಈ ಥರದೊಂದು ಕಾರಣ ಇಟ್ಕೊಂಡು ಸದ್ದು ಮಾಡೋ ಉದ್ದೇಶ ನಮಗಿರಲಿಲ್ಲ. ಅದು ತುಂಬ ನಮಗೂ ಬೇಜಾರಿದೆ. ನಮಗೆ ನಮ್ಮ ನಿರ್ಮಾಪಕರು ಹಣ ಖರ್ಚು ಮಾಡಿ ಪ್ರಚಾರಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾಯಿದ್ದಾರೆ. ಅದ್ರ ಮಧ್ಯದಲ್ಲಿ ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಾಗ ಈ ಥರದ್ದು ಯಾವುದೋ ಒಂದು ಬ್ಯಾಡ್ ಇನ್ಸಿಡೆಂಟು ನಮ್ಮ ಸಿನಿಮಾಗೆ ತೊಂದರೆ ಆಗ್ತಾಯಿದೆ. ಪ್ರೇಕ್ಷಕರು ಸೋನು ನಿಗಮ್ ಸಾಂಗ್ ಇರುತ್ತಾ ನಿಮ್ಮದ್ರಲ್ಲಿ, ನನ್ನ ಮಗನ ಸಾಂಗ್ ಇನ್ನೂ ಇಟ್ಕೊಂಡಿದ್ದೀರಾ, ಹಿಂಗೆಲ್ಲ ಕೇಳ್ತಾ ಇದ್ದಾರೆ. ನಮಗೆ ಭಯ ಸ್ಟಾರ್ಟ್ ಆಗಿದೆ. ಥಿಯೇಟ್ರ್ ಕಡೆ ಜನ ಬರ್ತಾರೋ ಇಲ್ವೋ, ನಾಳೆ ಇವ್ನು ಸಾಂಗ್ ಇದೆ ಅಂದರೆ ಇನ್ನು ಹಂಗೆ ವಾಪಸ್ ಹೋಗ್ಬಿಡ್ತಾರೇನೋ, ಒಂದು ಸಾಂಗಿಂದ ಇಡೀ ಸಿನಿಮಾ ಎಲ್ಲಿ ಕಿಲ್ ಆಗುತ್ತೋ ಅನ್ನೋ ಒಂದು ಭಯ. ಅದಕ್ಕೆ ನಾವು ತೀರ್ಮಾನ ತೊಗೊಂಡ್ವಿ. ನಾವು ನಮ್ಮ ನಿರ್ಮಾಪಕರು ಎಲ್ಲ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ವಾಯ್ಸ್ ನಮ್ಮ ಸಿನಿಮಾದಲ್ಲಿ ಇಟ್ಕೊಳ್ಳೋದು ಬೇಡ. ಸೊ ಆ ಜಾಗಕ್ಕೆ ನಮ್ಮ ಕನ್ನಡಿಗರದೇ ಆದಂಥ ಚೇತನ್ ಸಾಸ್ಕಾನ್ ಅವರು ಒಳ್ಳೆ ಗಾಯಕರು. ಸೊ ಅವ್ರ ಕೈಯಲ್ಲೇ ಹಾಡಿಸಿ ಅದನ್ನು ನಮ್ಮ ಸಿನಿಮಾದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಈಗ ಸರ್ ಸೋನು ನಿಗಮ್ ಅವರ ಒಂದು ಹೇಳಿಕೆ ಕೊಟ್ಟಿರೋದು ವೇದಿಕೆ ಮೇಲೆ ಕೆಲವೊಂದಿಷ್ಟು ಜನರು ಅದರ ಪರ ನಿಂತಿದ್ದಾರೆ. ಇನ್ನು ಕೆಲವರು ಅಂದರೆ ಕನ್ನಡಿಗರು ಆಲ್ಮೋಸ್ಟ್ ಎಲ್ಲರೂ ವಿರೋಧ ನಿಂತಿರುವಂಥದ್ದು. ಬಾಲಿವುಡಲ್ಲೂ ಸಹ ಕನ್ನಡದವ್ರು ಹೀಗಾಗಲೇಬೇಕಿತ್ತು ಅನ್ನೋವಂಥದ್ದು ಸುದ್ದಿ ಸಹ ನಾನು ನೋಡಿದ್ದೀನಿ. ಬಟ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಆ ವಿಡಿಯೋ ನೋಡಿದಾಗ ಯಾವ ರೀತಿ ಅನ್ನಿಸ್ತು ನಿಮಗೆ? ನಿಜವಾಗ್ಲೂ ಆ ಜಾಗದಲ್ಲಿ ನಾವೇನಾದರೂ ಇದ್ದಿದ್ರೆ ಒಂದು ಸ್ವಲ್ಪ ಬೇರೆ ಥರನೇ ರಿಯಾಕ್ಟ್ ಮಾಡ್ತಿದ್ವಿ ಅಂತ ಅನಿಸುತ್ತೆ. ಅಂದರೆ ಆ ಮನಸ್ಸು ನಮಗೆ ಉದ್ರೇಕ ಅಷ್ಟೊಂದಾಯಿತು. ಅಲ್ಲಿ ಅಭಿಮಾನಿಗಳಿದ್ದಿದ್ದು ಟೆರರಿಸ್ಟ್ಗಳಲ್ಲ, ಅಲ್ಲಿ ಸಿನಿಮಾ ಪ್ರೇಕ್ಷಕರು ಕನ್ನಡಿಗರು ಇದ್ದಿದ್ದು. ಅವರು ಒಂದು ಹಾಡನ್ನ ಇಷ್ಟಪಟ್ಟು ಕೇಳ್ತಿದ್ದಾರೆ ಅಂದರೆ ಅದನ್ನು ಹಾಡೋದು ಅವ್ರ ಕರ್ತವ್ಯ ಆಗಿತ್ತದು. ಸೊ ಅದನ್ನು ಬಿಟ್ಟು ಅವರು ದೂಷಿಸೋ ರೀತಿ ಇದೆಯಲ್ಲ, ಆಯ್ತು ಬಿಡಪ್ಪ ಆಡ್ತೀನಿ, ಅಯ್ಯೋ ಕಿರ್ಚ್ಕೊಬೇಡ್ರೋ ಆಡ್ತೀನಿ. ನಮ್ಮ ದರ್ಶನ್ ಸರ್ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ನಟರು ಅಭಿಮಾನಿಗಳು, ಅಂಬರೀಷ್ ಸರ್ ಅಂತವ್ರು ಎಂತೆಂಥ ಮಾತುಗಳು ಬೈತಿದ್ರು ಅಭಿಮಾನಿಗಳಿಗೆ. ಯಾರೂ ಅದನ್ನು ಬೇರೆ ಥರ ತೊಗೊಳ್ಳಿಲ್ಲ. ಯಾಕೆಂದರೆ ಆ ಪ್ರೀತಿ ಅನ್ನೋದು ಎಲ್ರಿಗೂ ಕಾಣಿಸ್ತಿತ್ತು ಆ ಮಾತುಗಳಲ್ಲಿ. ಬಟ್ ಈ ಅಪ್ಪನ ಮಾತಲ್ಲಿ ಅದು ಪ್ರೀತಿ ಅಲ್ಲ, ಅದು ದುರಹಂಕಾರ. ಅವರೇ ಹೇಳ್ಕೊಂಡಿದ್ದಾರಲ್ಲ ನನಗೆ ದುರಹಂಕಾರ ಅನ್ನೋದನ್ನು. ಸೊ ಅಷ್ಟು ದುರಹಂಕಾರ ಇರೋ ವ್ಯಕ್ತಿ ಆ ಮಾತುಗಳನ್ನ ನಾವೇ ಹೆಂಗೆ ಸಹಿಸ್ಕೊಳ್ಳೋದು? ಸೊ ನಾವಿದ್ದಿದ್ರು ಆ ಜಾಗದಲ್ಲಿ ಕೈಗೇನೋ ಸಿಕ್ಕಿದ್ರೆ ತೊಗೊಂಡೋಗಿ ಹೊಡೆದೇ ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ. ಅದೃಷ್ಟವಶ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಬೇಕು. ನಮ್ಮ ಪಿಕ್ಚರಲ್ಲಂತೂ ಅವ್ನ ಸಾಂಗ್ ಬೇಡ ಅನ್ನಿಸ್ಬಿಟ್ಟಿದೆ ನಮಗೆ. ಬಟ್ ಸರ್ ಈ ನಿಮ್ಮ ಸಿನಿಮಾ ತಂಡದಿಂದ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಎಲ್ಲ ಇರ್ಬೋದು, ಹೇಗಿತ್ತು? ಎಷ್ಟು ದಿನ ಅವ್ರು ತೊಗೊಂಡ್ರು? ಟೈಮ್ ಎಷ್ಟು ಕೊಟ್ಟರು ನಿಮಗೆ? ಇಲ್ಲ, ಅದು ಆ್ಯಕ್ಚುಲಿ ನಮಗೆ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು ಮನೋಮೂರ್ತಿ ಅವರಾಗಿದ್ದಕ್ಕೆ ನಮಗೆ ಆ ಥರದ್ದು ಒಂದು ಅವ್ರ ಜೊತೆ ಏನು ಡೈರೆಕ್ಟ್ ಇಂಟ್ರಾಪ್ಟ್ ಆಗಿದ್ದೇನು ಇಲ್ಲ. ಆ ಡೈರೆಕ್ಟ್ರು ಮನೋಮೂರ್ತಿ ಅವರೇ ಅದನ್ನು ಮ್ಯಾನೇಜ್ ಮಾಡಿದ್ರು. ಆ ಕಾರಣಕ್ಕೆ ನಮಗೂ ಅವ್ರಿಗೂ ಯಾವುದೇ ಒಂದು ನೆಟ್ವರ್ಕ್ ಇಲ್ಲ. ಹಾಡಿಸ್ಬೇಕಾಗಿತ್ತು ಅಂತ ಒಂದು ಬೇಡಿಕೆ ಇತ್ತು ನಮಗೆ, ಅದು ಹಾಡಿಸಿದ್ವಿ. ಅದು ಮನೋಮೂರ್ತಿ ಅವರು ಅದನ್ನು ಟೈಮ್ ಫಿಕ್ಸ್ ಮಾಡಿ ಒಂದೂವರೆ ತಿಂಗಳು ಟೈಮ್ ತೊಗೊಂಡ್ರು. ಅವ್ರಿಗೂ ಕೂಡ ಆ ಟೈಮಲ್ಲಿ ಏನೋ ಬ್ಯುಸಿ ಇದ್ದೀನಿ, ಈವೆಂಟ್ಸ್ ಇದೆ ಹಾಗೆ ಅಂತ. ಸರಿ ಓಕೆ, ನಮಗೂ ಟೈಮ್ ಇತ್ತು ಸಿನಿಮಾ ರಿಲೀಸ್ಗೆ, ಹಾಡಿಸಿದ್ರು, ಎಲ್ಲ ಆಯಿತು. ಈಗ ಈ ಇನ್ಸಿಡೆಂಟ್ ಆದಮೇಲೆ ಯಾಕಾದರೂ ಹಾಡಿಸಿದ್ವಿ ಅಂತ ನಮ್ಮ ಇಡೀ ತಂಡನೇ ಯೋಚನೆ ಮಾಡೋ ಪರಿಸ್ಥಿತಿ ಆಗೋಯ್ತು. ಸರ್ ನಿಜಕ್ಕೂ ಇದು ಗಟ್ಟಿ ನಿರ್ಧಾರ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀರಾ, ಅದು ಎಲ್ಲರೂ ರಿಂಗ್ ಟೋನ್ ಆಗಿರೋವಂಥದ್ದು. ಅವ್ರ ಕೈಯಿಂದ ಅವ್ರ ಧ್ವನಿಯಲ್ಲಿ ಬಂದಿರೋವಂಥದ್ದೇ ಒಂದು ಶ್ರೇಷ್ಠತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಈಗ ನಿಮ್ಮ ತಂಡದವರೇ ಅದು ಬೇಡ ಹಾಡು ಅಂತ ನಿರ್ಧಾರ ಮಾಡೋದಕ್ಕೆ ಆ ಒಂದು ರೀಸನ್ ಇತ್ತು. ಬಟ್ ಯೋಗರಾಜ್ ಸರ್ ಕೂಡ ಇದನ್ನು ಒಪ್ಪಿದ್ರಾ? ಅವ್ರು ಏನು ಕ್ಲಾರಿಟಿ ಕೊಟ್ಟರು? ಇಲ್ಲ, ಇದು ಪ್ರತಿಯೊಬ್ಬರು ಒಪ್ಪಲೇಬೇಕಾಗತ್ತೆ. ಒಪ್ಕೊಳ್ಳೋ ಅಂಥದ್ದೇ ಇದು. ಕನ್ನಡಿಗರಾಗಿ ನಾವು ಅದನ್ನು ಯಾರೂ ಅಲ್ಲಗೆಳೆಯಲ್ಲ. ಅಂದರೆ ಇದು ತೀರ್ಮಾನ ನಮ್ಮ ತಂಡದ್ದು. ನಾವು ಇದನ್ನು ತೆಗೆದಾಕೋಣ ಅನ್ನೋದು ನಮ್ಮ ತಂಡದ್ದು, ಆಡಿಸ್ಬೇಕು ಅನ್ನೋದು ನಮ್ಮ ತಂಡದ್ದೇ ಇತ್ತು, ತೆಗಿಬೇಕು ಅನ್ನೋದು ನಮ್ಮ ತಂಡದ್ದೇ ನಿರ್ಧಾರ. ಇಲ್ಲಿ ಅವ್ರವ್ರ ಪಾರ್ಟಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಸೊ ಯೋಗರಾಜ್ ಸರ್ ಕತೆ ಕೊಟ್ಟರು, ಮತ್ತು ಸಾಹಿತ್ಯನೂ ಬರೆದ್ರು. ಸೊ ಹಾಗಂತ ನೀವು ಇದನ್ನ ಇಟ್ಕೊಳ್ಳೇಬೇಕು ಅಂತ ಅವರೇನು ನಮ್ಮನ್ನು ಇದು ಮಾಡ್ತಿಲ್ಲ. ಇಲ್ಲ, ಮನೋಮೂರ್ತಿಯವರು ಈ ಆಡಿಯೋ ತೊಗೊಂಡಿದ್ದಾರೆ ಅಂತೇಳಿ ಇದನ್ನ ಇಟ್ಕೊಳ್ಳೇಬೇಕು ಅಂತ ಅವರೇನು ನಮ್ಮನ್ನು ಬಲವಂತ ಮಾಡ್ತಿಲ್ಲ. ಅದು ನಿಮ್ಮ ಚಿತ್ರತಂಡಕ್ಕೆ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು. ನೀವೇನು ಡಿಸಿಷನ್ ತೊಗೊಳ್ತೀರಾ ಅದ್ರ ಮೇಲೆ ನಾವು ಸ್ಟ್ಯಾಂಡಪ್ ಆಗ್ತೀವಿ ಅಂತೇಳಿ ಅವರು ಜೊತೆಗೆ ನಿಂತಿದ್ದಾರೆ. ಈಗ ಅವರ ಧ್ವನಿಯನ್ನು ರಿಪ್ಲೇಸ್ ಮಾಡೋಕ್ಕೆ ಚೇತನ್ ಅನ್ನೋಂಥವ್ರು ಬರ್ತಿದ್ದಾರೆ. ಸೊ ಅವರು ಕೂಡ ಕನ್ನಡದವರ ಹೇಗೆ ಸರ್? 100% ಚೇತನ್ ಅವ್ರು ಭಾಳ ಹಿಟ್ಟ ಸಾಂಗ್ಗಳನ್ನ ಹಾಡಿರೋರು. ಜನ್ಮದ ಗೆಳತಿ ಹಾಡು ನೀವು ಕೇಳಿರ್ಬೋದು. ಆ ಥರ ಬಹಳಷ್ಟು ಪಾಪ್ಯುಲರ್ ಹಾಡುಗಳನ್ನ ತುಂಬ ಕೊಟ್ಟಿದ್ದಾರೆ ಚೇತನ್ ಸಾಸ್ಕ ಅಂತ. ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಚೇತನ್ ಸಾಸ್ಕ ಅವ್ರ ಬಗ್ಗೆ. ಈಗ ನಮ್ಮ ಒಂದು ಸಾಂಗ್ ಮೊನ್ನೆ ರಿಲೀಸ್ ಆಯಿತು, ಟೈಟಲ್ ಸಾಂಗು ಕುಲದಲ್ಲಿ ಕೀಳ್ಯಾವುದು. ಆ ಟೈಟಲ್ ಸಾಂಗ್ ಹಾಡಿರೋದು ಚೇತನ್ ಸಾಸ್ಕ ಅವರೇ. ಸೊ ಅದಕ್ಕೆ ಎಂತೆಂಥ ಪ್ರಶಂಸೆ ನಮಗೆ. ಯಾರು ಸಿಂಗರ್ ಇದು ಅದ್ಭುತವಾಗಿ ಎಮೋಷನ್, ಯಾವ ಫೀಲಿಂಗ್ ತುಂಬ ಅದ್ಭುತವಾಗಿದೆ ಅಂತ. ಸೊ ಅಷ್ಟು ಒಳ್ಳೆ ಗಾಯಕರು ನಮ್ಮಲ್ಲಿದ್ದಾರೆ. ಭಾಷೆ ಹಿಡಿತಾ ಇದೆ ಅವ್ರಿಗೆ. ಸೊ ಯಾರ್ಯಾರೋ ಬಂದು ಹಾಡುವಾಗ ಭಾಷೆ ಹಿಡಿತಾ ಇರಲ್ಲ.
ನಿಜ ಹೇಳ್ಬೇಕಂದ್ರೆ ಅವರೆಲ್ಲ ಹಾಡಬೇಕು ಒಂದು ಕನ್ನಡ ಹಾಡು ಅಂದರೆ 4 ಅವರ್ 5 ಅವರ್ 6 ಅವರ್ 8 ಅವರ್ ಟೈಮ್ ತೊಗೊಳ್ತಾರೆ. ನಮ್ಮ ಕನ್ನಡದವರು ಕೇವಲ 10-15 ನಿಮಿಷ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಅಂದರೆ ಹಾಡು ಮುಗಿಸೇ ಬಿಡ್ತಾರೆ. ಸೊ ಇದೆಲ್ಲ ಸ್ಟುಡಿಯೋ ಖರ್ಚು, ಇದೆಲ್ಲ ಟೈಮ್ ವೇಸ್ಟು, ಸ್ಟ್ರೆಸ್ಸು ಎಲ್ಲವೂ ನಮಗೆ ಎಕ್ಸ್ಟ್ರಾ ಬರ್ಡನ್ನು. ದೊಡ್ಡ ಸಿಂಗರ್ ಅಂತ ಹೋದರೆ ಕನ್ನಡ ಬರದೇ ಇರೋರ ಜೊತೆ ಇದೆಲ್ಲವೂ ನಾವು ಫೇಸ್ ಮಾಡೋವಂಥ ದಿನ ಆಗಿದೆ. ಸರ್, ಇಷ್ಟೆಲ್ಲ ಗೊತ್ತಿದ್ರೂ ಸೋನು ನಿಗಮ್ ಅವರೇ ಬೇಕು ಅನ್ನೋಂಥ ಡಿಮ್ಯಾಂಡ್ ಯಾಕೆ ಕನ್ನಡ ಚಿತ್ರರಂಗದಲ್ಲಿ? ಅದಕ್ಕೆ ಹಲವು ಕಾರಣಗಳಿದೆ ಮೇಡಮ್. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಏನಿದೆ, ಆಡಿಯೋ ಕಂಪ್ನಿಗಳು, ಅವ್ರದ್ದು ಒಂದು ಡಿಮ್ಯಾಂಡ್ ಇದೆ. ಎಲ್ಲೋ ಒಂದು ಕಡೆ ಅವ್ರದ್ದು ಒಂದೆರಡು ಹಾಡು ಇಟ್ಟಾದಾಗ ಪ್ರೇಕ್ಷಕರಲ್ಲೂ ಕೂಡ ಇಂಥವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳೋದು ಅದೊಂದು ಇರುತ್ತೆ. ಅದು ತಪ್ಪಲ್ಲ. ಒಬ್ಬ ಹಾಡು ಚೆನ್ನಾಗಿ ಹಾಡ್ತೇನೆ, ಅದು ಯಾವುದೇ ಭಾಷೆ ಇಲ್ವಲ್ಲ ಮೇಡಮ್, ಸಂಗೀತಕ್ಕೆ ಯಾವುದೇ ಒಂದು ಲಿಮಿಟ್ಸ್ ಇಲ್ಲ. ಆ ವ್ಯಕ್ತಿ ಹಾಡಿದ್ರೆ ಕೇಳೋಣ ಅನ್ನೋ ಒಂದು ಆಸೆ ಇರುತ್ತೆ, ಅದು ತಪ್ಪಲ್ಲ. ಸೊ ನಮ್ಮ SPB ಕೂಡ ಎಲ್ಲ ಕಡೆನೂ ಹಾಡ್ಕೊಂಬಂದರು, ಎಲ್ಲ ಭಾಷೆಯಲ್ಲೂ ಹಾಡಿದ್ರು, ತಪ್ಪ ಅದು ಅಲ್ವಲ್ಲ? ಸೊ ಅವಕಾಶಗಳು ಸಿಕ್ತು, ಅಲ್ಲಿನ ಜನ ಅವ್ರನ್ನ ಇಷ್ಟಪಟ್ಟರು, ಅದಕ್ಕೆ ಅವ್ರು ಹೋಗಿ ಆ ಹಾಡಿಗೆ ಅವರ ವಾಯ್ಸ್ ಸೂಕ್ತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಹೋಗಿ ಹಾಡ್ತಾಯಿದ್ರು. ನಾವು ಹಾಗೆ ಕರೆಸಿದ್ವಿ ಅಷ್ಟೇ. ಸೊ ಅದರಲ್ಲೇನು ಮಿಸ್ಟೇಕ್ ನನಗೆ ಕಾಣಿಸಲ್ಲ. ಬಟ್ ಈ ಥರ ನಡ್ಕೋಬಾರ್ದಾಗಿತ್ತು ಅಷ್ಟೇ ಅವರು. ಈ ಚಿತ್ರ ಹೊರತುಪಡಿಸಿ ನಿಮ್ಮ ಮುಂದಿನ ನಿರ್ದೇಶನದ ಸಿನಿಮಾಗಳಿಗೂ ಇದು ಅನ್ವಯಿಸುತ್ತಾ? ಸೋನು ನಿಗಮ್ ಅವ್ರನ್ನ ಹಾಡಿಸ್ತೀರಾ ಇಲ್ಲ ಬೇಡವೇ ಬೇಡ ಅಂತ? ಖಂಡಿತ ಅದು ಯಾವುದೇ ಕಾರಣಕ್ಕೂ ಸೋನು ನಿಗಮ್ ಅವ್ರನ್ನ ಧ್ವನಿನ ಬಳಸ್ಕೊಳ್ಳೋ ಉದ್ದೇಶ ನನಗಿಲ್ಲ. ಮುಂದಿನ ಸಿನಿಮಾಗಳಲ್ಲಿ ಯಾವುದೇ ಕಾರಣಕ್ಕೂ ಸೋನು ನಿಗಮ್ ವಾಯ್ಸ್ ನಾವು ಇಟ್ಕೊಳ್ಳೋದಿಲ್ಲ. ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಸಿನಿಮಾಗೆ ಬಂದು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ನಾನು ಹಾಕೋ ಮೊದಲನೇ ಕಂಡೀಷನ್ ಇದಾಗಿರುತ್ತೆ, ಸೋನು ನಿಗಮ್ ನಮ್ಮ ಸಿನಿಮಾಗೆ ದಯವಿಟ್ಟು ಬೇಡ ಅಂತ. ಸರ್, ಈಗಾಗಲೇ ಪೇಮೆಂಟ್, ಸೊ ಅದ್ರ ಬಗ್ಗೆ ಏನಾದರೂ ಮಾತುಕತೆ ಆಗಿದೆಯಾ ಏನು? ಅವ್ರ ಪೇಮೆಂಟ್ ಆವಾಗ ಕೊಟ್ಟು ಆಯಿತು, ಅವ್ರು ಹಾಡಿದ್ದು ಆಯಿತು, ಅದು ನಾವು ರಿಲೀಸ್ ಆಗೋಗಿದೆ. ಸೊ ಈಗ ನಾವು ಪೇಮೆಂಟ್ ವಾಪಸ್ ಕೇಳೋ ಅಂಥ ಮನಸ್ಥಿತಿ ನಮಗಿಲ್ಲ. ಓಕೆ, ಸೊ ಆ ಥರ ಇಲ್ಲ ಮೇಡಮ್, ಬಿಟ್ಟಾಕಿದ್ವಿ ಅಷ್ಟೇ, ಹೋಯ್ತು. ಅದು ಅವ್ನು ಕನ್ನಡಿಗರಿಗೆ ಅವಮಾನ ಮಾಡಿದ್ದು ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಅವನು ನಮ್ಮ ಸ್ವಾಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ನಮ್ಮ ಅವಮಾನಗಳನ್ನ ನಾವು ರೀಪ್ಲೇಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಅಂಥ ಒಂದು ದುಡ್ಡು ಅದು ಯಾವುದೋ ಒಂದು ಕೆಟ್ಟ ಗಳಿಗೆ ಅಂದ್ಕೊಂಡು ಪ್ರೊಡ್ಯೂಸರ್ ಕೂಡ ಬಿಟ್ಟಿದ್ದಾರೆ ಅಷ್ಟೇ. ಕೊನೆಯದಾಗಿ ಮೇ 23ರಂದು ಸಿನಿಮಾ ರಿಲೀಸ್ ಆಗ್ತಿರುವಂಥದ್ದು, ನಿಮ್ಮ ಆಡಿಯನ್ಸ್ಗೆ ಇರ್ಬೋದು, ಏನು ಹೇಳ್ತೀರಾ ಸರ್? ಖಂಡಿತ ನಮ್ಮ ಸಿನಿಮಾಗೆ ದಯವಿಟ್ಟು ಬನ್ನಿ. ಸೋನು ನಿಗಮ್ ಹಾಡಿರೋ ವಾಯ್ಸು ನಮ್ಮ ಸಿನಿಮಾದಲ್ಲಿ ಇಟ್ಕೊಂಡಿರಲ್ಲ, ನಮ್ಮ ಕನ್ನಡಿಗರೇ ಚೇತನ್ ಸಾಸ್ಕ ಹಾಡಿರೋ ವಾಯ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಕನ್ಫ್ಯೂಸ್ ಆಗಬೇಡಿ, ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆ ಇದರಲ್ಲಿ ಅಂತ ಖಂಡಿತ ಇರಲ್ಲ. ಬನ್ನಿ 23ನೇ ತಾರೀಕು ಕನ್ನಡಿಗರ ಸಿನಿಮಾ, ಕನ್ನಡಿಗರೆಲ್ಲ ನಾವೆಲ್ಲ ಬಂದು ಒಟ್ಟಾಗಿ ಸಿನಿಮಾ ನೋಡೋಣ, ಗೆಲ್ಸೋಣ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಿಷ್ಟು ನಿರ್ದೇಶಕ ರಾಮನಾರಾಯಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.